ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಎಲ್ರಿಗೂ ಸಹ ನಿನ್ನೆ ಶಾಕಿಂಗ್ ಆದಂತಹ ಒಂದು ಎಲಿಮಿನೇಷನ್ ಆಗಿದ್ದು ಪ್ರತಿಯೊಬ್ಬರಿಗೂ ಸಹ ಇದು ಬೇಜಾರಿನ ವಿಚಾರವೇ ಆಗಿರುವಂಥದ್ದು. ಯಾಕೆ ಅಂದರೆ ಸೂರಜ್ ಅವರು ತುಂಬ ಚೆನ್ನಾಗಿ ಆಟವನ್ನು ಆಡ್ತಾಯಿದ್ರು. ತುಂಬಾ ಪೊಟೆನ್ಷಿಯಲ್ ಆಗಿದ್ದಂತಹ ಹುಡುಗ. ಇವರನ್ನು ನೆಗೆಟಿವ್ ಅಂಥದ್ದು ಯಾರೂ ಸಹ ಏನು ಮಾಡ್ತಾ ಇರಲಿಲ್ಲ. ಪಾಸಿಟಿವ್ ಅಲ್ಪ ಸ್ವಲ್ಪ ಇತ್ತು, ಆದರೆ ಎಂಟರ್ಟೈನ್ಮೆಂಟ್ ಇನ್ನೂ ಸಹ ಬೇಕಾಗಿತ್ತು. ಇವಾಗ ರೋಸ್ಟಿಂಗ್ ಮಾಡೋ ಲೆವೆಲ್ ಅಂತೂ ಒಂದು ಸಲ ಒಂದು ಎಪಿಸೋಡ್ ನೋಡಿ ಎಲ್ಲರೂ ಸಹ ತುಂಬಾ ಸೈಕ್ ಆಗಿದ್ದರು. ಸೂರಜ್ ಅವರು ತುಂಬ ಓಪನ್ ಅಪ್ ಆಗಿ ಆಟವನ್ನು ಆಡ್ತಾ ಇದ್ದಾರೆ, ಇವರು ಕೊನೆವರೆಗೂ ಇರ್ತಾರೆ ಅಂತಲೂ ಸಹ ಅಂದ್ಕೊಂಡಿದ್ರು. ಆದರೆ ಸೂರಜ್ ಅವರ ಆಟ ಒಂದೊಂದು ವಾರಗಳಿಗೆ ಮಾತ್ರ ರೋಸ್ಟಿಂಗ್ ಲೆವೆಲ್. ಇದೇ ರೀತಿಯಾಗಿ ಒಂದು ಏನು ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು ಅದೇ ರೀತಿಯಾದಂಥ ಎಂಟರ್ಟೈನ್ಮೆಂಟನ್ನು ಕೊಟ್ಟಿದ್ದರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಅನ್ನೋದಕ್ಕೆ ಸಹ ಇತ್ತು. ರಾಶಿ ಮತ್ತು ಸೂರಜ್ ಅವರ ಜೋಡಿಯನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಸಹ ಇವರು ಒಂದು ಇಷ್ಟವಾದಂತಹ ಜೋಡಿಯಾಗಿದ್ದರು. ಇವರಿಬ್ಬರ ಹೆಸರಿನಲ್ಲಿ ಫ್ಯಾನ್ ಪೇಜಸ್ಗಳು ಸಹ ತುಂಬಾ ಇದ್ದವು. ಆದರೆ ರಾಶಿಕಾ ಮತ್ತು ಸೂರಜ್ ನಡುವೆ ಮೊದಲು ತುಂಬ ಚೆನ್ನಾಗಿ ಹೋಗ್ತಾಯಿದ್ರು ಸಹ ನಂತರದಲ್ಲಿ ಇವರಿಬ್ಬರ ನಡುವೆ ಒಂದು ಅಷ್ಟೊಂದು ಹೊಂದಾಣಿಕೆಯಾದಂತಹ ಆಟವನ್ನು ನಾವು ಎಲ್ಲೂ ಸಹ ನೋಡೋದಿಲ್ಲ. ಆದರೆ ಈ ವಾರದಲ್ಲಿ ಕಂಪ್ಲೀಟಾಗಿ ಸ್ಪಂದನ ಅವರ ಜೊತೆಗೆ ಈ ಸೂರಜ್ ಅವರು ಇರ್ತಾರೆ. ಸ್ಪಂದನ ಸ್ವಲ್ಪ ವೀಕ್ ಕಂಟೆಸ್ಟೆಂಟ್ ಅಂತ ಹೇಳಿ ಮನೆಯಲ್ಲಿ ಸ್ವಲ್ಪ ಎಲ್ಲರೂ ಸಹ ಕನ್ಸಿಡರ್ ಮಾಡಿದರು. ಆದರೆ ವೀಕ್ ಆಗಿರುವಂತಹ ಕಂಟೆಸ್ಟೆಂಟ್ ಜೊತೆ ಸೇರಿ ಏನೂ ಸಹ ಕಂಟೆಂಟನ್ನು ಕೊಡೋದಕ್ಕೆ ಆಗದೆ ಮನೆಗೆ ಬಂದಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಇಬ್ಬರಿಗೂ ಸಹ ನಮ್ಮ ಚಾನಲ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.